ನಿಂದ ಕಂಪಲ್ಸರಿ ಈ ಅಂಗಾಂಶ ಕೃಷಿಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿ ಅಂಗಾಂಶ ಕೃಷಿಗಳ ತಳಿಗಳನ್ನು ನಾವು ಟಿಶ್ಯೂ ಕಲ್ಚರ್ ಮುಖಾಂತರ ಅಭಿವೃದ್ಧಿಪಡಿಸಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಹೇಳಿ ನಮಗೆ ಇದು ಅನುಮತಿ ಸಿಗೋಣ. ನಾವು ಇದನ್ನ ನಮ್ಮ 86 ಎಸ್ಪೆಷಲಿ 86-032 ಮ್ಯಾಕ್ಸಿಮಮ್ ಆಗಿ ಅಂದರೆ ಹೈಯೆಸ್ಟ್ ರಿಕವರಿ ಇದ್ದಂಥ ವೆರೈಟಿಯನ್ನು ನಮಗೆ ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಮಾಡ್ತೀವಿ. ಪ್ಲಸ್ 11-015 ಅಂತೇಳಿ ಅರ್ಲಿ ವೆರೈಟಿ ನಿಮ್ಗೆ ತೋರಿಸ್ತೀವಲ್ಲ, ಅಲ್ಲಿ ಅರ್ಲಿ ವೆರೈಟಿ ಅದೊಂದು, ಪ್ಲಸ್ 671 ಅರ್ಲಿಗೆ ನಿಮ್ಮ ಅವಾಗ ಹೇಳಿದ್ರಲ್ಲ ನಿಮ್ಮ ಗಂಗಾವತಿ ಕಬ್ಬು ಅಂತ ಹೇಳ್ತಿದ್ರಲ್ಲ, ಆ ಕಬ್ಬನ್ನು 3 ವೆರೈಟಿಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಇಲ್ಲಿ ನಮ್ಮ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ. ಮತ್ತು ಇದಕ್ಕೆ ಇನ್ನೊಂದು ಏನಂತಂದರೆ ಇದನ್ನು ನಾವು ನೀವು ನೋಡಬೇಕಲ್ಲಿ ನೀವು ಈಸಿಪರ್ ಮಂಡ್ಯದಲ್ಲಿ ಇದು ತೋರಿಸಿರ್ಬೋದು ಅನ್ಕೊಂಡು ನಾನು ತೋರಿಸಿದಾರೆ ಅಥವಾ ಇಲ್ಲ ತೋರಿಸಿದ್ದಾರೆ. ಅಲ್ಲಿ ಹೆಂಗಾಗತ್ತಂದರೆ ನೀವು ನೋಡಿರ್ಬೇಕು, ನೀವು ಆಲ್ಮೋಸ್ಟ್ ನೀವು ಪ್ಲಾಂಟೇಷನ್ ಮಾಡಿದ ತಕ್ಷಣ 4 ಮಂತ್ ಕ್ರಾಪ್ ಇರುತ್ತೆ ಗೊತ್ತಾ, 4 ಮಂತ್ ಕ್ರಾಪು. ಅದು ಸಣ್ಣದೊಂದು ಕ್ರಾಪ್ ಇದ್ದಾಗ ಅವಾಗ 1 ಗಂಟೆ 2 ಗಂಟೆ ಬಿಟ್ಟಿರ್ತಾವೆ. ಆ ಕಬ್ಬನ್ನು ಕೊಯ್ಕೊಂಡು ನೀವು ಅದನ್ನು ಒಂದೊಂದು ನೀವು ಎಲೆಯನ್ನು ತೆಗಿತಾ ಹೋದಾಗ ಪೂರ್ತಿ ಎಂಡಿಗೆ ಬಂದ ತಕ್ಷಣ ಒಂದು ಸಣ್ಣ ಇದು ಬಂದಿರುತ್ತೆ, ಒಂದು ತುದಿ ಒಂದು ಸೂಜಿ ಥರ ಇರುತ್ತೆ, ಮುಂದ್ಗಡೆ ನೋಡಿದ್ರೆ ಒಂದು ಸೂಜಿ ಥರ ಡೆಡ್ ಎಂಡ್ ಅದು. ಆ ಡೆಡ್ ಎಂಡನ್ನು ನಾವು ಕಟ್ ಮಾಡಿ ತಕ್ಕೊಂಡು ನಮ್ಮಲ್ಲಿ ಮೀಡಿಯಾ ಇದನ್ನು ಇನಿಷಿಯೇಷನ್ ಮೀಡಿಯಾ, ಮಲ್ಟಿಪ್ಲಿಕೇಶನ್ ಮೀಡಿಯಾ ಮತ್ತು ರೂಟಿಂಗ್ ಮೀಡಿಯಾ ಅಂತೇಳಿ 3 ಮೀಡಿಯಾ ಇರ್ತವೆ. ಇನಿಷಿಯೇಷನ್ ಮೀಡಿಯಾ ಅಂತಂದರೆ ಅದನ್ನು ನೀವು ತಕ್ಕೊಂಡ ತಕ್ಷಣ ಅದಕ್ಕೆ ಯಾವುದೇ ರೀತಿ ಏನು ಡೆವಲಪ್ಮೆಂಟ್ ಆಗಕ್ಕೆ ಚಾನ್ಸ್ ಇರೋಲ್ಲ. ಅದನ್ನು ನಾವು ಇನಿಷಿಯೇಷನ್ ಮೀಡಿಯಾದಾಗ ಹಾಕಿದಾಗ ಅದೇನಾಗುತ್ತೆ, ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟನ್ನು ನಾವು ಅಲ್ಲಿ ಆ್ಯಡ್ ಮಾಡಿರ್ತೀವಿ. ಅಂದರೆ ಯಾವುದೇ ರೀತಿ ಅದಕ್ಕೆ ರೋಗ ರುಜಿನ ಬರಬಾರ್ದು. ಅದಕ್ಕೆ ಆ ರೀತಿ ನಾವು ಆ ಸಸ್ಯಗಳನ್ನ ಅಭಿವೃದ್ಧಿಪಡಿಸ್ಬೇಕಾದ್ರೆ ಏನು ಮಾಡಿರ್ತೀವಿ, ಯಾವುದೇ ರೀತಿ ಅದಕ್ಕೆ ರೋಗ ಬರಬಾರ್ದು, ಏನು ಬರಬಾರ್ದು ಆ ಥರ ನೋಡ್ಕೊಂಡು ಅದನ್ನು ಅದ್ರೊಳಗೆ ಮಾಡಿಬಿಟ್ಟು, ಅದು ಇಲ್ಲ ಅಂತಂದ್ರೂ ನಮ್ಗೆ ಅಲ್ಲೇ ಇನಿಷಿಯೇಷನ್ದಲ್ಲೇ ಸ್ವಲ್ಪ 1 ಅಥವಾ 2 ಎಲೆ ಹೊರಗೆ ಬರಬೇಕಾದ್ರೆ 3 ತಿಂಗಳು ಟೈಮ್ ತೊಗೊಳತ್ತದೆ. 3 ತಿಂಗಳು ಅಂದರೆ ನಿಮ್ಗೆ ಆಲ್ಮೋಸ್ಟ್ 1 ಲೀವ್ಸ್ 2 ಲೀವ್ಸ್ ಬರ್ಬೇಕಾದ್ರೆ ಒಂದು 3 ತಿಂಗಳು ಟೈಮ್ ತೊಗೊಂಡದ್ದು. ಅದನ್ನ ಏನು ಮಾಡ್ತೀವಿ, 2-3 ಸಲ ಅದೇ ಸೇಮ್ ಮೀಡಿಯಾನ 2-3 ಸಲ ಶಿಫ್ಟ್ ಮಾಡ್ತೀವಿ. ಅಂದರೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗಲಿ, ಚೆನ್ನಾಗಿ ಗ್ರೋತ್ ಆಗಲಿ ಅನ್ನೋ ಸಲುವಾಗಿ ಚೇಂಜ್ ಮಾಡ್ಕೋತೀವಿ. ನೆಕ್ಸ್ಟ್ ಏನು ಮಾಡ್ಕೋತೀವಿ, ಒಂದು 4-5 ಎಲೆ ಬರುತ್ತಲ್ಲ, ಒಂದು 4-5 ಎಲೆ ಬಂದ ತಕ್ಷಣ ಅದನ್ನು ಮಲ್ಟಿಪ್ಲಿಕೇಶನ್ ಮೀಡಿಯಾ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಅಂದರೆ ಕೆಳಗಡೆ ಇವು ಬರುತ್ತವಲ್ಲ, ಏನು ಮರಿಗಳು ಬರೋಕ್ಕಾಗ್ತಾವಲ್ಲ, ಆ ಮರಿಗಳು ಜಾಸ್ತಿ ಸಂಖ್ಯೆ ಬರಲಿ ಅಂತ ಅನ್ನೋ ಸಲುವಾಗಿ ಮಲ್ಟಿಪ್ಲಿಕೇಶನ್ ಮೀಡಿಯಾ ಅಂತ ಇರುತ್ತೆ. ಆ ಮಲ್ಟಿಪ್ಲಿಕೇಶನ್ ಮೀಡಿಯಾಗ ಅದು ಕಡಿಮೆ ಇಲ್ಲ ಅಂತಂದರೂ ನಮಗೆ 20-25 ದಿನಕ್ಕೆ ಒಂದು ಸೈಕಲ್, ಹಂಗೆ 8 ಸೈಕಲನ್ನು ಮಾಡ್ತೀವಿ. 8 ಸೈಕಲನ್ನು 7 ಸೈಕಲ್ ಮಾಡ್ತೀವಿ. 8ನೇ ಸೈಕಲ್ ಏನು ಮಾಡ್ತೀವಿ ನಾವು, ರೂಟಿಂಗ್ ಮೀಡಿಯಾ ಅಂತ ಹೇಳ್ತೀವಿ. ಅಂದರೆ ಕೆಳಗಡೆ ನೀವು ಅಲ್ಲಿವರೆಗೂ ರೂಟ್ ಬಂದಿರಲ್ಲ, ಕೆಳಗಡೆ ಬೇರುಗಳು ಇರ್ತಲ್ಲ, ಬೇರುಗಳು ಬಂದಿರಲ್ಲ. ಆ ಬೇರುಗಳು ಬರಬೇಕಾತಂದ್ರೆ ರೂಟಿಂಗ್ ಮೀಡಿಯಾ ಅಂತ ಇರುತ್ತೆ ನಮ್ಮಲ್ಲಿ. ಅದಕ್ಕೊಂದಿದ್ದಂಥ ಮೀಡಿಯಾ ಕಂಪೋಸಿಷನ್ ಬೇರೆ ಇರುತ್ತೆ. ಅದನ್ನು ನಾವು ಆ ರೂಟಿಂಗ್ ಮೀಡಿಯಾ ಅಂದರೆ 7ನೇ ತಿಂಗಳು ಮುಗಿದ ತಕ್ಷಣ 8ನೇ ತಿಂಗಳಿಗೆ ಏನು ಮಾಡ್ಕೋತೀವಿ ನಾವು, ಅಲ್ಲಿ ಹಾಕೋತೀವಿ. ಅಲ್ಲಿ ಹಾಕೊಂಡಾಗ ಬೇರೇನು ಬರುತ್ತಲ್ಲ, ಅದು ಆಲ್ಮೋಸ್ಟ್ ಒಂದು 20-25 ದಿನ ಆದ ತಕ್ಷಣ ಏನು ಮಾಡ್ಕೋತೀವಿ, ಆ ಬೇರು ಬಂದಂಥ ಸಸಿಗಳನ್ನು ಹೊರಗಡೆ ತಂದು, ಅಂದರೆ ನಾವು ಪ್ಲಾಸ್ಕಲ್ಲಿ ಇರುತ್ತೆ, ಅದು ನೀವು ಕಂಪ್ಲೀಟ್ ಪ್ಲಾಸ್ಕಲ್ಲಿ ಇರುತ್ತೆ. ಆ ಪ್ಲಾಸ್ಕಲ್ಲಿ ಇದ್ದಂಥ ಅವು ಕೆಮಿಕಲ್ ಎಲ್ಲ ಇದಾಗಿರುತ್ತೆ, ಅವನ್ನೆಲ್ಲ ತೊಳೆದು ವಾಶ್ ಮಾಡಿಬಿಟ್ಟು ನಾವು ಏನು ಮಾಡ್ಕೋತೀವಿ, ಇಮಿಡಿಯೇಟಾಗಿ ಅವನ್ನ ತೊಗೊಂಬಂದು ಇಲ್ಲಿ ಒಂದೊಂದು ಸಪ್ರೇಟ್ ಮಾಡ್ಕೋತೀವಿ. ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಆ ಸಪ್ರೇಟ್ ಆದಂಥ ಒಂದೊಂದು ಸಸಿಗಳನ್ನ ಇಲ್ಲಿ ನಾಟಿ ಮಾಡ್ಕೊಂಡಿರ್ತೀವಿ. ಈಗ ಏನು ಮಾಡ್ತೀವಿ, ಇನಿಷಿಯಲ್ ಹಾರ್ಡನಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಇಲ್ಲಿ 2 ಸ್ಟೇಜ್ನಾಗ ಹಾರ್ಡ್ ಮಾಡ್ತೀವಿ. ಅಂದರೆ ಒಂದು ಇನಿಷಿಯಲ್ ಹಾರ್ಡನಿಂಗು, ಒಂದು ಪ್ರೈಮರಿ ಹಾರ್ಡನಿಂಗ್ ಇರುತ್ತೆ, ಒಂದು ಸೆಕೆಂಡ್ರಿ ಹಾರ್ಡನಿಂಗ್ ಇರುತ್ತೆ. ಪ್ರೈಮರಿ ಹಾರ್ಡನಿಂಗ್ ಅಂತಂದರೆ ಅವು ಹೊರಗಡೆ ಬಂದ ತಕ್ಷಣ ಈಗ ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಆದ ತಕ್ಷಣ ಸತ್ಬಿಡ್ತಾವೆ. ಅದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡ್ಕೋತಿದ್ವಿ, ಕೆಲವೊಬ್ಬರು ಪಾಲಿ ಹೌಸ್ ಕಂಟ್ರೋಲ್ ಮಾಡ್ಕೋತಾರೆ. ಒಂದೊಂದು ಸಲ ನಮ್ಮಲ್ಲಿ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಆಗೋ ಒಂದುಗೋಸ್ಕರ ನಾವೇನು ಮಾಡ್ಕೊಂಡಿದ್ವಿ, ನಮ್ಮದೇ ಆದಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಸಲುವಾಗಿ ನಾವು ಆ ಥರ ಟನಲ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಇದರೊಳಗೆ ನಾವೇನು ಮಾಡ್ತೀವಿ, ಸಸಿಗಳನ್ನ ಇಡ್ತೀವಿ. 1,000-3,000 ಸಸಿಗಳನ್ನ ಇಡ್ತೀವಿ. ಸಸಿಗಳನ್ನ ಇಟ್ಟ ತಕ್ಷಣ ಅದನ್ನು ಕಂಪ್ಲೀಟ್ ಒಳಗಡೆ ಹೋಗಬಾರ್ದಂಗೆ ಪ್ಯಾಕ್ ಮಾಡಿಬಿಡ್ತೀವಿ. ಅಂದರೆ ಕಂಪ್ಲೀಟ್ ಅದಕ್ಕೆ ಬೇಕಾದಂಥ ಮೈಕ್ರೋ ಕ್ಲೈಮೇಟ್ ಏನು ಬೇಕಲ್ಲ ಅದನ್ನು ಅಲ್ಲಿ ಜನ್ರೇಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಇದು ಏನು ಕಂಪ್ಲೀಟ್ 1 ವೀಕ್ ಇಟ್ಬಿಡ್ತೀವಿ. ಅದರೊಳಗೆ ಒಂದು ವೀಕ್ ಇಟ್ಬಿಟ್ಟು ಯಾವುದೇ ಇನ್ಸೆಕ್ಟ್ ಒಳಗೆ ಹೋಗಬಾರ್ದು, ಆ ರೀತಿ ನೋಡ್ಕೋಬೇಕು. ಸ್ವಲ್ಪ ಗಾಳಿ ಆಡಬಾರ್ದು. ಹಂಗೆ ಮಾಡ್ಕೊಂಡು ಅದು ಏನು ಮಾಡ್ಕೊಂಡಿರ್ತೀವಿ ನಾವು, ಆ ರೀತಿ ಪ್ರೈಮರಿ ಹ್ಯಾಂಡಿಂಗ್ ಮಾಡ್ಕೊತೀವಿ. ಅದೇನಾಗುತ್ತೆ, ಇಮಿಡಿಯೇಟಾಗಿ 1 ವೀಕ್ ಆಯ್ತು ಅಥವಾ ಕಂಡೀಷನ್ ಮೇಲೆ. ಈಗ ನಮಗೆ ಬಿಸಿಲು ಚೆನ್ನಾಗಿದೆ, ಒಂದಿದೆ, ನಮ್ಮ ಮಳೆ ಜಾಸ್ತಿ ಆಗ್ತೈತೆ ಅಂದರೆ ಒಂದು 15 ದಿನ ಮಾಡ್ಕೋತೀವಿ. ಈಗ ನಮ್ಮ ಅನುಕೂಲ ತಕ್ಕಂಗೆ ಸೆಟ್ ಮಾಡ್ಕೊಂಡಿರ್ತೀವಿ. ಆಲ್ಮೋಸ್ಟ್ 8 to 10 ಡೇಸ್, ಮ್ಯಾಕ್ಸಿಮಮ್ 12 ಡೇಸ್ ಅಷ್ಟು. ಈಗಂತೂ ನಾವು 7 ಡೇಸ್ಗೆ ತಗೊಂಡ್ಬಿಟ್ಟಿರ್ತೀವಿ. ಅಂದರೆ ಆಲ್ಮೋಸ್ಟ್ ಬಿಸಿಲು ಚೆನ್ನಾಗಿ ಬರುತ್ತೆ. ಹೀಗಾಗಿ ಅದು ತೆಗೆದ ತಕ್ಷಣ ಅದೇ ಜಾಗದಲ್ಲಿ, ಅಂದರೆ ಸೆಕೆಂಡ್ರಿ ಹಾರ್ಡನಿಂಗ್ ಅಂತಂದ್ರೆ ಹೆಂಗಾಗುತ್ತೆ, ಇದು ಶೇಡ್ ನೆಟ್ ಇರುತ್ತಲ್ಲ, ಈ ಸೆಕೆಂಡ್ರಿ ಹಾರ್ಡನಿಂಗ್ನಾಗ ಬರುತ್ತೆ. ಸೆಕೆಂಡ್ರಿ ಹಾರ್ಡನಿಂಗ್ನಾಗ ಅಂದ್ರೆ ಅದನ್ನ ತೆಗೆದ ತಕ್ಷಣ ಶೇಡ್ ನೆಟ್ ಸಿಕ್ಬಿಡುತ್ತೆ. ಅದು ಅದು ಅಲ್ಲೇ ಅದಿದಾಗ ಬೆಳೀತಾ ಹೋಗುತ್ತೆ. ಇದು ಟೋಟಲ್ ಟಿಶ್ಯೂ ಕಲ್ಚರ್. ಇದನ್ನು ನಾವು ಇಲ್ಲಿ ಸೆಕೆಂಡ್ರಿ ಹಾರ್ಡನಿಂಗ್ನಾಗ 30 ಡೇಸ್ 30 ದಿನ ಬಿಟ್ಟಿರ್ತೀವಿ. 30 ದಿನ, ಆ 30 ದಿನದಲ್ಲಿ ಯಾವ ಬದುಕಿರ್ತಾವೆ ಸಾಯು ಅಂದರೆ ಒಂದು 5 to 10% ಮೊರ್ಟಾಲಿಟಿ ಬರ್ಬೋದು. ಉಳಿದಿದ್ದೆಲ್ಲ 90% ಸರ್ವೈವಲಿಟಿ ಇರುತ್ತೆ. ಅದು ಇವು ಏನು ಬರ್ತೀವಲ್ಲ, ಇವು ಆಫ್ಟರ್ 30 ಡೇಸ್ ಆದ ತಕ್ಷಣ ನಾವು ರೈತರಿಗೆ, ಅಂದರೆ ಯಾರು ರೈತರದಾರಲ್ಲ ಅವರಿಗೆ ನಾವು ಕೆಲವೊಂದು ಏನು ಮಾಡ್ಕೋತೀವಿ, ಕೆಲವೊಂದು ಡಿಸ್ಟಿಕ್ಗಳಾಗಲಿ ಕೆಲವೊಂದು ತಾಲೂಕುಗಳಲ್ಲಿ ನಮ್ಗೆ ಇದು ಯಾವುದು ನಮ್ಮ ಕೃಷಿ
ಯಾವುದು ಡಿಪಾರ್ಟ್ಮೆಂಟಿಂದ ಸಬ್ಸಿಡಿ ಇದೆ. ಆ ಸಬ್ಸಿಡಿ ಮುಖಾಂತರ ಒಬ್ಬರು ಇಷ್ಟಪಟ್ಟು ಸಬ್ಸಿಡಿ ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ, ನಾರ್ಮಲಾಗಿ ನಾರ್ಮಲಾಗಿ ₹7 ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಸಬ್ಸಿಡಿ ಇದ್ದಲ್ಲಿ ₹1 ಪಾಕೆಟ್ ₹7. ಹಾಂ, ಸಬ್ಸಿಡಿ ಇದ್ದಲ್ಲೆಲ್ಲ ಏನು ಮಾಡ್ತೀವಿ ನಾವು ಕ್ಯಾಶುವಲ್ ಆಗಿ ₹3.5 ಒಂದು ಸಲ ಸೇಲ್ ಮಾಡ್ತೀವಿ.